ಅಕ್ಕ ಗೈಸ್, ನಮ್ಮ ಅಕ್ಕ. ನೀವು ನಮ್ಮ ಅಕ್ಕನ ಯಾವತ್ತೂ ನೋಡಿರಲ್ಲ. ಹೆಂಗಂದ್ರೆ ತೋರ್ಸಕ್ಕಾಗಲ್ಲ. ಇವಾಗ ಚಾರ್ಜಿಂಗ್ ಕೇಬಲ್ ಒಳಗಡೆ ಪವರ್ ಸಪ್ಲೈ ಆಗುತ್ತೆ, ತೋರ್ಸಕ್ಕಾಗಲ್ಲ. ಸ್ಕ್ರೀನ್ ನೋಡಿ ಇವಾಗ ಹೆಂಗಿದೆ ಅಂತ. ಸೊ ಸ್ಕ್ರೀನ್ ಹಿಂಗೆ ಇರುತ್ತೆ. ನಾವಿವಾಗ ಟಿವಿ ರಿಮೋಟ್ ಕೂಡ ಅಲ್ಲಿ ಇಟ್ಬಿಟ್ಟಿದ್ದೀವಿ. ಅದು ಬಾಟ್ಲು ಮಿಸ್ ಆಗಿದೆ. ಇಲ್ಲಮ್ಮ ಸೊನ್ನೆ ಬಿಡಲ್ಲ ಅದು ಬಿಡ್ಬಾರ್ದು. ಬೆಲ್ಟ್ ಎತ್ಕೊಳ್ಳೋಣ. ಅದೇನು ಇಲ್ಲಮ್ಮ, ಅದು ವರ್ಕ್ ಆಗ್ತಿಲ್ಲ ಅದು ಡಿಸ್ಪ್ಲೇ ಇವಾಗ. ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಬ್ಲಾಗಲ್ಲಿ ಯಾರು ಗೊತ್ತಾಗ ಸ್ಪೆಷಲ್ ಗೆಸ್ಟು ನಮ್ಮ ಅಕ್ಕ ಗೈಸ್. ನಮ್ಮ ಅಕ್ಕ. ನೀವು ನಮ್ಮ ಅಕ್ಕನ ಯಾವತ್ತೂ ನೋಡಿರಲ್ಲ. ಯಾವ್ದು ತೋರ್ಸಿಲ್ಲ ಅಷ್ಟೇ. ತೋರ್ಸಕ್ ನೀನು ಬಂದ್ರೆ ತಾನೆ. ಏನಂತಂದಿದ್ದೆ? ಹೌದು ಹೌದು. ಅಯ್ಯೋ ಯಾರೋ ಬರ್ತವ್ರೆ ಗೈಸ್. ಇವತ್ತೇನಂದ್ರೆ ನಮ್ಮ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡೋಣ ಅನ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಇಷ್ಟೊತ್ತಿಗೆ ನಮ್ಮ ಅಕ್ಕ ಗೂಡ್ಸ್ಬೇಕಾಗಿತ್ತು. ಬೇಡ ನಮ್ಮ ನಿಧಿ ಗೂಡ್ಸಲ್ಲ ಅಂತ ತೀರ್ಮಾನ ಮಾಡಿ. ಇಲ್ಲ ನಿಧಿ, ಈ ಸಲ ನಂಗೋಸ್ಕರ ಪ್ಲೀಸ್. ನಾನು ಗುಡ್ಸಲ್ಲ. ಯಾಕೆ? ನನಗೆ ಇಷ್ಟ ಇಲ್ಲ. ಇಲ್ಲ ಆಕ್ಚುಲಿ ಇವತ್ತು ನಿಧಿ ಗುಡ್ಸಲ್ಲ, ನನಗೋಸ್ಕರ ಹೆಲ್ಪ್ ಮಾಡ್ತಾಳೆ ಗೈಸ್ ನಿಧಿ. ನಾನು ನಿನ್ ಕನ್ಸಲ್ಲೂ ಅನ್ಕೋಬೇಡ. ರಿಯಾಲಿಟಿಯಲ್ಲಿ ಅನ್ಕೊಂತಿದ್ದೀನಿ, ಕನ್ಸಲ್ ಅಲ್ಲ. ರಿಯಾಲಿಟಿಯಲ್ಲೂ ನಾನು ಮಾಡಲ್ಲ. ಅಕ್ಷಯ್ ಮಾಡ್ತಾನೆ. 2 ನಿಮಿಷದಲ್ಲಿ ಇರಿಟೇಟ್ ಮಾಡಿಲ್ಲ ಅಂದ್ರೆ ಕೇಳಿ ಗೈಸ್. ಗೈಸ್ ಇದೇ ಚಾಲೆಂಜು. ಇವಾಗ ನಿಧಿ ನಮ್ಮ ಅಕ್ಕನ ಇರಿಟೇಟ್ ಮಾಡ್ಬೇಕಷ್ಟೇ. ಇರಿಟೇಷನ್ ಅಂದ್ರೆ ಏನ್ ಟಚ್ ಮಾಡಿ ಹಿಂಗೆ ಮಾಡ್ತಾರೆ ಇರಿಟೇಷನ್. ಅದು ಇರಿಟೇಷನ್ ಅಂತ ತಾನೆ ಗೈಸ್. ಬೇರೆ ಟ್ರೈ ಮಾಡಿ, ಎಲ್ಲಾರ ತರ ಏನಕ್ಕೆ ಮಾಡ್ತೀರಾ? ಹಿಂಗೆ ನಾವು ನಾನು ಮುಟ್ಟಬೇಡ, ಮುಡ್ದಿರ ಇರಿಟೇಟ್ ಮಾಡಿ ಟ್ರೈ ಮಾಡು. 2 ನಿಮಿಷ ಅಲ್ಲ 2 ಸೆಕೆಂಡ್ ಸಾಕು ಅಂತ. ಅವಳು ನಗ್ತಿದ್ದಾಳಲ್ಲ ಸೋನು ಇಲ್ಲಿ. ಇಲ್ಲ ಅಂದ್ರಲ್ಲ. ಹೌದಾ ಸೋನು? ಏನು ಸಾಕಮ್ಮ ಬಿಟ್ಬಿಡು ಅನ್ನೋ ತರ ಇರ್ಬೇಕು. ಎಲ್ಲ ಹೀಗೆ ಮಾಡಿ ಎಲ್ಲರೂ ಇರಿಟೇಟ್. ನಾನು ಏನಿಗೆ ಮಾಡ್ರೆ ಇರಿಟೇಟ್ ಆಗಲ್ಲ. ನೋಡಿ ಇವಳ ಫೇಸ್. ಏನು ಯಾವ ತರ ವ್ಲಾಗ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗೈಸ್. ಅದಕ್ಕೆ ಈ ದಿವಸ ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ. ನಿದ್ದೆ ಗೊತ್ತಾಗಿಲ್ಲ ಗೈಸ್, ಅದಕ್ಕೆ ಇವಾಗ ಸೈಲೆಂಟ್ ಆಗವನೆ. ಅವಾಗ ಏನೋ ಒಂದು ಪ್ಲಾನ್ ಮಾಡಿದ್ವಿ ಗೈಸ್, ಆ ಥರ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ವ್ಲಾಗ್ ಮಾಡಬೇಕು ಅಂತ. ಫ್ಲಾಪ್ ಆಯ್ತು. ಬಟ್ ನಮ್ಮ ಅಕ್ಕ ಇದ್ರೆ ಗೊತ್ತಲ್ಲ, ಫ್ಲಾಪ್ ಆಗೇ ಆಗ್ತೈತೆ. ಏನಂತಿದೆ? ಎಸ್ ಗೈಸ್. ಯಾಕಂದ್ರೆ ನಮ್ಮ ಅಕ್ಕ ಬಿಜಿ ಇದ್ದಾಳೆ. ಇಲ್ಲ ಟೋನೆ ಹಿಡಿತೀಯಾ? ಟೋನೆ ಅಲ್ಲೇ ಟೋನೆ ಹಿಡಿತೀಯಾ? ಏನ್ ಹಿಡಿಬೇಕು ಹೇಳು? ಅದೇ ನಾವು 2 ಪ್ಲೇಯರ್ ಆಡ್ತಾ ಇರ್ತೀವಿ, ಹಿಂಗ್ ಹಿಡಿ ಮತ್ತೆ ನಾವು ಮಾತಾಡ್ತೀವಿ. ಇಲ್ಲ ಏನ್ ಕೊಡ್ತೀರಾ? ಕಿಂಡರ್ ಜೈ. ಯಾವ ಕಿಂಡರ್ ಜೈ? ಬೇಡ ನಿಧಿ, ಬೋರ್ ಆಗ್ತಿದೆ ಗೈಸ್. ಯಾವಾಗ್ಲೂ ಸೋಂಬೇರಿ ಆಗೋಗಿದ್ದೀನಿ. ಕೆಲ್ಸಕ್ಕೆ ನಾನೇನೋ ಮಾತಾಡ್ತೀನಿ. ಲೆಟ್ ಮೀ ಟಾಕ್. ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಗೈಸ್. ಒಂದೇ ದಿನ ಹೋಗಿತ್ತು, ಮನೇಲಿ ಬೇಡ ಅನ್ಬಿಟ್ರು. ನೈಟ್ ಬರೋದು ಲೇಟ್ ಆಗುತ್ತೆ ಅಂತ. ಅಷ್ಟು ಭಯ ಗಾಯ್ಸ್ ಇವ್ರಿಗೆ, ಅಷ್ಟು ಇದಿಲ್ಲ ಅನ್ಬಿಟ್ಟು ಲೈಕ್ ಒಂದು ಧೈರ್ಯ ಇಲ್ಲ ಅಂತ. ಅದಕ್ಕೆ ಹೇಳು ರಿಯಾಲಿಟಿ. ಧೈರ್ಯ ನನ್ನ ಬ್ಲಡ್ ಅಲ್ಲ ಇದೆ ಗೈಸ್. ತೋರ್ಸು ಬ್ಲಡ್ ಇರೋದು ಧೈರ್ಯ. ಹೆಂಗಂದ್ರೆ ತೋರ್ಸಕ್ಕಾಗಲ್ಲ. ಇವಾಗ ಚಾರ್ಜಿಂಗ್ ಕೇಬಲ್ ಒಳಗಡೆ ಪವರ್ ಸಪ್ಲೈ ಆಗುತ್ತೆ, ತೋರ್ಸಕ್ಕಾಗಲ್ಲ. ಮೂವಿ ಡೈಲಾಗ್ ಗೆಲ್ಬಿಟ್ರೆ ನಂಬಿಡ್ತೀವ ನಿಧಿ ಮೇಡಮ್? ಕೇಳ್ರಿ ಸ್ವಲ್ಪ ನಿಮ್ಮ ಅಣ್ಣಿಗೆ. ಗೈಸ್ ನಾಳೆ ಎಷ್ಟು ಬ್ಯೂಟಿಫುಲ್ ಹೇರ್ ಇಟ್ಕೊಂಡಿದ್ದಾರೆ ಗೈಸ್. ಇವತ್ತೇನು ಗೊತ್ತಾ, ನಾನು ಟ್ರಿಮ್ಮಿಂಗ್ ಚಾರ್ಜರ್ ಹಾಕಿದ್ದು. ನಾನು ಟ್ರಿಮ್ಮರು ನಿಧಿಗೆ ನಾನೇ ಹೇರ್ ಕಟ್ ಮಾಡ್ತಾ ಇದ್ದೀನಿ ಇವತ್ತು. ಅದೇ ವ್ಲಾಗ್. ಓಕೆನಾ ನಿಧಿ? ಏನಂತ? ಸರಿ. ಹಾಂ, ಫುಲ್ಲು ಗುಂಡೋಡ್ತೀನಿ ನಾನು ಟ್ರಿಮ್ಮರಲ್ಲಿ. ಓಕೆನಾ? ಮತ್ತೆ ರೂಮಿನ ಆಚೆ ಕೂಡ ಬರಲ್ಲ ಗುಂಡೋಡ್ಸಿದ್ರೆ. ಏನಂತ? ಹೌದು ನಿಧಿ. ಊರಿಗೆ ಹೆಂಗೆ ಹೋಗ್ತೀನಿ ನಿಧಿ? ಅಕ್ಷಣ 2 ಪ್ಲೇಯರ್ ಒಂದು ಗೇಮ್ ಓಪನ್ ಮಾಡೋಣ. ಸೋನು ಹಿಡಿತಾರ ನೋಡೋಣ. ಚಾನ್ಸ್ ಇಲ್ಲ, ನಾನು ಒಪ್ಕೋಬೇಕಲ್ಲ. ನಾನು ಹಿಡಿಯಲ್ಲ. ಏನ್ ಕೊಡ್ತೀಯಾ? ಕಾಲಿಗೆ ಬೀಳ್ತೀನಿ. ಹಂಗೇ ಓಕೆ ಮಾಡ್ತೀನಿ. ಏನಂತೀನಿ? ಲಾಸ್ಟ್ ಅಲ್ಲಿ ಬೀಳ್ತೀನಿ. ನಾನು ನಂಬಲ್ಲ. ಇವಾಗ ನಿಧಿ ಏನಿದೆ, ಒಂದು ವಿಡಿಯೋಗೋಸ್ಕರ ಕಾಲಿಗೆ ಬೀಳ್ತಾವ. ನನಗೆ ಬೋರು. ನನಗೆಲ್ಲ ಗಾಯ್ಸ್ ನೋಡ್ಬೇಕಲ್ಲ. ಹೌದು ಸೋನು, ಪಪ್ಪ ಮಮ್ಮಿ ಇಲ್ಲ ತಾನೆ, ಹೊರಗಡೆ ಹೋಗಿದ್ದಾರೆ. ಪ್ರ್ಯಾಂಕ್ ಮಾಡೋಣ ಅವ್ರು ಬರೋಷ್ಟಿಗೆ. ಏನಾದ್ರು ಮಾಡೋಣ. ಏನು ಪ್ರ್ಯಾಂಕ್ ಮಾಡೋಣ? ನಿಧಿ ಮೇಲೆ ಪ್ರ್ಯಾಂಕ್ ಮಾಡೋಣ. ನಿಧಿ ಮೇಲೆ ಯಾರು ನಂಬಲ್ಲ. ನಿಧಿ ನಂಬೇಕಲ್ಲ. ಹೇಳಿ ನಿಧಿ, ಐಡಿಯಾ ಮಾಡಿ ನಿಧಿ, ಪ್ರ್ಯಾಂಕ್ ಮಾಡೋಣ. ಮಾರ್ಕ್ ಇವ್ರ ಫೋಟೋ ಎತ್ತಿಕ್ ಬಿಡೋಣ. ನಾವು ಬೀಳ್ಸಿದೀವಂತೆ ಮಾಡೋಣ. ಬೇಡ ಸಂದಿದ್ದ ದಿವಸ ನೀನು ಉಲ್ಟಾ ಹೊಡಿಬೇಡ. ಹೌದು,
ಹಂಗ್ ಮಾಡೋಣ. ಹೆಂಗೆ ಮಾರ್ಕ್ವಿಸ್ ಫೋಟೋಗೆ ಸ್ವಲ್ಪ ಕ್ರ್ಯಾಕ್ ಆಗಿರೋ ಥರ ಮಾಡೋಣ. ಅವಾಗ ಅವೆಲ್ಲ ನೀ ಆ ತಂಟಕ್ಕೆ ಸೋನು ಮುರ್ದಾಕ್ಬಿಡ್ಲಣ್ಣ ಗೈಸ್ ಏನಂತ. ನಾನೇ ಸಿಗ್ತೀನಿ ಬಂದ್ಬಿಡಿ, ಯಾಕೆ ನನಗೆ ಆ ಕಡೆ ಹೋಗೋದೇ ಇಲ್ಲ ನಾನು. ಏನಂತ ಐ ಆಮ್ ನಾಟ್ ಇಂಟರ್ಫಿಯರಿಂಗ್. ಓಕೆ, ಇವಾಗ ಒಟ್ಟಿನಲ್ಲಿ ಪ್ರ್ಯಾಂಕ್ ಮಾಡ್ಬೇಕು ನಾವು ಅಷ್ಟೇ ಪಪ್ಪ ಮಮ್ಮಿಗೆ. ಏನು ಜಗಳ ಆಗಿ ಮಾಡೋಣ, ಯಾವ ಥರ ಮಾಡೋಣ? ಜಗಳ ಮಾಡೋಣ. ಅದು ಯಾವಾಗೂ ಇದ್ದಿದ್ದು, ಹೊಸದಾಗಿ ಏನಾಯ್ತು ಅದಲ್ಲಿ? ಇಲ್ಲ ಸೋನು, ಅದು ಅವ್ರಿಗೆ ರಿಯಲ್ ಅನ್ಸ್ಬೇಕು, ಲೈಕ್ ಪ್ರ್ಯಾಂಕ್ ರಿಯಲ್ ಅನ್ಸ್ಬೇಕು. ಅವ್ರು ಅನ್ಸ್ಬಾರ್ದು ಇದು ಪ್ರ್ಯಾಂಕ್ ಮಾಡ್ತಾವ್ರಿ ಇವರೆಲ್ಲ ಸೇರ್ಕೊಂಡು ಅಂತ. ಅಕ್ಷಣ 2 ಪ್ಲೇಯರ್ ಟ್ರೈ ಮಾಡೋಣ. ಕ್ಯಾಮ್ರಾ ಒಂದ್ಸರಿ ನೋಡಿ. ನೋ ನಿಮ್ ಫೋನ್ ನಾನೇನು ಅನ್ಕೊಂಡಿದ್ದೀನಿ ಅಂದರೆ ಗೈಸ್, ಇವಾಗ ಪ್ರ್ಯಾಂಕ್ ಮಾಡಲೇಬೇಕಷ್ಟೇ ನಮ್ಮಪ್ಪ ನಮ್ಮಮ್ಮಗೆ. ದಟ್ಸ್ ದಿ ಮೇನ್ ಗೋಲ್ ರೈಟ್ ನೌ ಫಾರ್ ಟುಡೇ. ಪ್ರ್ಯಾಂಕು ಏನು ಮಾಡಬೇಕು ಅನ್ನೋ ಥಿಂಕ್ ಮಾಡಿಬಿಟ್ಟು ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಓಕೆ ಕಟಾ. ಸೊ ಗೈಸ್, ಒಂದು ಐಡಿಯಾ ಬಂತು. ಏನಂದರೆ ಟಿ ವಿ ಡಿಸ್ಪ್ಲೇ ಕ್ರ್ಯಾಕ್ ಆಗಿರೋ ಥರ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ. ಬಟ್ ಈಸಿಯಾಗಿ ಪಪ್ಪ ಗೊತ್ತಾಗ್ಬಿಡುತ್ತೆ ನಾವು ಪ್ರ್ಯಾಂಕ್ ಮಾಡ್ತೀವಿ ಅಂತ. ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ, ಪಪ್ಪ ಮಮ್ಮಿ ಹೆಂಗೆ ಹೊರಗಡೆ ಹೋಗಿದ್ದಾರಲ್ಲ, ಫಸ್ಟ್ ಇವಾಗ ಪಪ್ಪ ಕಾಲ್ ಮಾಡಿ ಹೇಳ್ತೀನಿಪ್ಪ ಇದು ಮಮ್ಮಿಗೆ ಮಾತ್ರ ಪ್ರ್ಯಾಂಕು, ಸೊ ಸ್ವಲ್ಪ ಹಂಗೆ ಕವರ್ ಮಾಡಿ ಹಂಗೆ ಹಿಂಗೆ ಅಂತ ಹೇಳೋಣ. ಕಾಲ್ ಮಾಡೋಣ, ಮಾಡಿಸೋಣ ಪಪ್ಪಂಗೆ ಬೇಗ. ಮಾತಾಡು. ನಾನಿಲ್ಲಿ ಇಬ್ಬರು ರಿಂಗ್ ಆಗ್ತಿದೆ. ಹಲೋ ಹಲೋ ಅಕ್ಷಯ್, ಸ್ಪೀಕರ್ ಇಕ್ಕಿದ್ದೀರಾ? ಇಲ್ಲ ಹೇಳು. ನಾವು ಒಂದು ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆ ಏನು? ಏನಂದರೆ ಟಿ ವಿ ಡಿಸ್ಪ್ಲೇ ಕ್ರ್ಯಾಕ್ ಆಗಿರೋ ಥರ ಒಂದು ವೀಡಿಯೋ ಹಾಕ್ತೀನಿ ಯೂಟ್ಯೂಬಲ್ಲಿ. ಹಾ ನೀವು ಬರೋ ಟೈಮ್ಗೆ ಅದು ಆನಲ್ಲಿ ಇಕ್ಕಿರ್ತೀವಿ. ಮಮ್ಮಿಗೆ ಪ್ರ್ಯಾಂಕ್ ಮಾಡೋಣ, ಹೊಡೆದೋಯ್ತು ಹಂಗೆ ಹಿಂಗೆ ಅಂತ. ಓಕೆನಾ? ಹಾ ಸರಿ. ಮಮ್ಮಿ ಕೇಳಿದ್ರೆ ನಾನು ಬಡ್ಸ್ ಕೇಳಿದೆ ಅಂತ ಹೇಳಿ. ಓಕೆನಾ? ಹ್ಮ್. ನೀವು ವಸ್ತುರ ಹತ್ರ ಬಂದಾಗ ಕಾಲ್ ಮಾಡಿಪ್ಪ. ಮಿಸ್ ಕಾಲ್ ಕೊಡಿ ಸಾಕು. ಎಲ್ಲೇ ಮಾಡಕ್ ಒಂದು ಗಾಡಿ ಹೋಗ್ತಾ ಇರುತ್ತೆ. ಎಷ್ಟೊತ್ತಾಗುತ್ತೆ ಹೋಗ್ಲಿ? ಇನ್ನ ಹಾಫ್ ಅನ್ ಅವರ್ ಆಗುತ್ತೆ, 45 ಮಿನಿಟ್ಸ್ ಆಗುತ್ತೆ. ಸರಿ ಓಕೆಪ್ಪ. ಸರಿ, ಆದ್ರೆ ಮಿಸ್ ಕಾಲ್ ಕೊಡೋಕೆ ಟ್ರೈ ಮಾಡಿ, ಮೆಸೇಜ್ ಏನಾದ್ರು, ಇಲ್ಲಾಂದ್ರೆ ಓಕೆ. ಸರಿ. ಸರಿ ಬಾಯ್. ಸೊ ಗೈಸ್, ಮಿಷನ್ ಅಕಾಂಪ್ಲಿಷ್. ಮಿಷನ್ ಓಕೆ. ಪ್ರ್ಯಾಂಕ್ ಗೈಸ್. ಓ ಗೈಸ್, ನಮ್ಮ ಅಕ್ಕ ಸ್ಟೆಪ್ ನಂಬರ್ 1 ಡನ್. ಏನೇನು ಇಕ್ಕಿದೆ ಸರ್? ಹಂಗೆ ಕಿತ್ಕೊಂಡ್ಬಿಟ್ರೆ ಗೈಸ್. ಓಕೆ ಗೈಸ್, ಹೆಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಥಿಂಕ್ ಮಾಡೋಣ. ಯಾಕಂದರೆ ಮಮ್ಮಿ ಎಂಟ್ರ್ ಆಗ್ತಾರೆ. ಆ್ಯಕ್ಚುಲಿ ಡಿಮಾರ್ಟ್ಗೆ ಹೋಗಿರೋದು. ಓಕೆನಾ? ಅವರು ಬಂದಮೇಲೆ ನೋಡೋಣ. ಸೊ ಗೈಸ್, ಪಪ್ಪ ಇವಾಗಲೇ ಮೆಸೇಜ್ ಹಾಕಿದ್ರು. ಇನ್ನೊಂದು 2 ನಿಮಿಷಕ್ಕೆ ಕೆಳಗಡೆ ಬರ್ತಾರೆ. ಇವಾಗ ನಾನು ಕೆಳಗಡೆ ಹೋಗ್ತೀನಿ. ಓಕೆನಾ? ಫುಲ್ಲಿ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಬೇಕು. ನೋಡಿ ಸ್ಕ್ರೀನ್ ನೋಡಿ ಇವಾಗ ಹೆಂಗಿದೆ ಅಂತ. ಸೊ ಸ್ಕ್ರೀನ್ ಹಿಂಗೆ ಇರುತ್ತೆ. ನಾವಿವಾಗ ಟಿ ವಿ ರಿಮೋಟ್ ಕೂಡ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಮಮ್ಮಿ ಪ್ರ್ಯಾಂಕ್ ಆಗಬೇಕು ಅಷ್ಟೇ ಗೈಸ್. ಏನಂತ? ಹೌದು, ಇವಾಗ ಲಲ್ಲ ಮಮ್ಮಿ ದೊಡ್ಡಪ್ಪ ಬರ್ತಾರೆ, ಆಮೇಲೆ ಪ್ರ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟೇ ಟ್ಯೂನ್. ನೀನು ಇಲ್ಲೇ ಇರು, ನೀನು ಎಲ್ಲೋ ಹೋಗ್ಬೇಡಿ, ಇಲ್ಲೇ ಇರು. ಎಲ್ಲರೂ ಸೀರಿಯಸ್ ಆಗಿರ್ಬೇಕು. ಓಕೆ? ನಾನು ಸೋನು ಹೇಳಿದ್ದೀನಿ. ಓಕೆ. ನೀನು ಕೂಡ ನಗು ಬರ್ತೈತೆ. ನೀನೇನು ಇಲ್ಲ ನೀನೇನು ಎಕ್ಸ್ಪ್ಲೇನ್ ಮಾಡಬೇಡ, ಯಾರಿಗೂ ಇಷ್ಟ ಆಗಲ್ಲ. ಬೇಡ ಬೇಡ. ಸೊ ಓಕೆ ಗಾಯ್ಸ್, ಇವಾಗ ನಾನು ಕಲರ್ ಹೋಗ್ತೀನಿ. ಬಾಯ್. ಸೊ ಗೈಸ್, ನಾವು ಏನೋ ಮಾತಾಡಬೇಡ, ಕುತ್ಕೋ ಸುಮ್ಮನೆ. ಗೈಸ್ ನಾವು ಕೆಳಗಡೆ ಹೋಗ್ಬೇಕಂತೆ ಗೈಸ್. ಐ ಹೋಪ್ ಇದು ಕಾಣ್ತಿದ್ದಿಲ್ಲ, ನನಗೆ ಗೊತ್ತಿಲ್ಲ. ಯಾರು ಹೋಗ್ತಿದ್ದು? ಕೇಳಿ, ನಂಗೆ ಗೊತ್ತಿಲ್ಲ. ನನ್ನ ಮೇಲೆ ಆಗ್ಬೇಡ, ಯಾವಾಗ ನನ್ನ ಮೇಲೆ ಆಗ್ಬೇಡ, ಯಾವಾಗ ನನ್ನ ಮೇಲೆ ಅದು ಬಾಟ್ಲು ಮಿಸ್ ಆಗಿದ್ಮಾ? ಅದು ಬಾಟ್ಲು ಟಚ್ ಆಯ್ತು. ಏನ ಬಾಟ್ಲು ಬೇವರ್ಸಿಲ್ಲಪ್ಪ? ಗುಲ್ಜಾನ್ ಮೇಡಮ್ ಮಾಡಿದ್ರು. ಏನ್ ಭಯ ಭಕ್ತಿ ಇಲ್ವಾ ಮನೇಲಿ? ಮದೇನ್ ಆಗಲ್ಲ ಅಂತ ಮಮ್ಮಿ. ಏನಾಗಲ್ಲ. ರೆಡಿ ಮಾಡಿಸ್ಬೋದು.
ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ರೆಡಿ ಮಾಡ್ಸಕ್ಕಾಗುತ್ತೆ ಅದು చాలా ಬೇವರ್ಸಿ ಜಗಾಲ ಆಡಿದ್ರ ಒಳ್ಳಿದ್ರು. ಸುಮ್ಮನೆ ಫ್ರ್ಯಾಂಕ್ ಗೈಸ್ ನಮ್ಮ ಮಮ್ಮಿ ಪಕ್ಕ ಸೋನು ನೋಡ್ಯಕ್ ಹೋಗ್ತಾ ಇದ್ರು. ಬೈರ್ಲ ಎಷ್ಟು ಲಕ್ಷ ಅಂತೀನಿ. ಫ್ರ್ಯಾಂಕ್ ಮಮ್ಮಿ ಫ್ರ್ಯಾಂಕ್. ಗೈಸ್ ನಾನು ನಿಜವಾಗ್ಲೂ ದೊಡ್ಡಪ್ಪಗೆ ಈ ರಾಜಿನ 5 ಮಿನಿಟ್ಸ್ ಇರ್ಬೇಕಿತ್ತು. ನನಗೆ ನಿಲ್ತಂತು ಸಕ್ಕತ್ತಾಗಿ ಇವಾಗ. ಒಂದು ಬಿಗ್ ಮೇಲೆ ಹಾಕಬೇಕಾಯ್ತು ಫ್ರಾಂಕ್. ನೀವು ಇಷ್ಟೊಂದು ಸೀರಿಯಸ್ ಆಗ್ತೀರಾ ಅನ್ಕೊಂಡಿಲ್ಲ. ಯಾರು ಹೇಳಿದ್ರು prank ಅಂತ? ಸೀರಿಯಸ್ ಅಲ್ಲ ನೀನು. ನಮ್ಮ ಅಮ್ಮ ಕಣ್ಣಲ್ಲಿ ನೀರೇ ತುಂಬ್ಕೊಂಡು ಗೈಸ್ ಸೋನುಗೊಂದು ಎಡಿಟ್ ಹಾಕ್ಬೇಕಾಗಿತ್ತು ಮಮ್ಮಿ. ಫೋನ್ ಒಂದ್ಸಲಿ ಫೋನ್ ಹಂಗೆ ಮಾಡಿ ಇಕ್ಕಿದ್ದೀರಾ. ನೀವೇ ಮಾಡಿದ್ರೆ ಮಮ್ಮಿ ಬೂನಕ್ಕ ಪ್ರ್ಯಾಂಕ್ ಮಾಡೋಣ ಓಕೆನಾ? ಇಬ್ಬರು ಕಾಲ್ ಮಾಡಿರ್ತೀನಿ ಬೂನಿಗೆ ಓಕೆನಾ? ಸೋನು ಬೆಸ್ಟ್ ಆಫ್ ಲಕ್ ಸೋನು. ನನ್ಮೇಲೆ ಬಂತು. ಹೈ ಫೈನ್ ಇದೆ. ಇವಾಗ ಬೂನಕ್ಕ ಕಾಲ್ ಮಾಡೋಣ ಇರಿ. ಒಂದು ನಿಮಿಷ ಇರಿ ಗೈಸ್. ನೀರು ಕೊಡು ಫ್ರಾಂಕ್ ಅಂತ ಅವನೇ ಮಾತ್ರ ರಿಯಲ್ ಮಮ್ಮಿ ಆಗಿರೋದು. ಅವಳು ಊಟ ಮಾಡಿಸ್ಕೊಂಡ ಹಾ ನೀವು ಮುಟ್ ನೋಡಿ ನೀವು ಮುಟ್ ನೋಡಿ ಹೊಡೆದಾಗುತ್ತೆ ಒಬ್ಬೊಬ್ರಿಗೂ. ನೀವು ಮುಟ್ ನೋಡಿ ಮಮ್ಮಿ. ಅದೇ ಯಾವ ಕೊಡಿ ನಮ್ಗೆ ಇದು ಯಾವ ಏಟ್ ಕೊಟ್ಟಿದ್ದು ನಾಲ್ಕು ಎಟ್ಲ ಅದು ನೋಡಿ ಇಲ್ಲಿ ಒಂಥರ ಪ್ಯಾಕ್ ಪ್ಯಾಕ್ ನಾವು ಸುಮ್ಮನೆ ಪ್ರ್ಯಾಂಕ್ ಅಂತ ಹೇಳಿರೋದು ಮಮ್ಮಿ. ನಿಜವಾಗ್ಲೂ ಹೊಡೆದೋಗಿದೆ. ಚೆಕ್ ಮಾಡಿ ನೀವೇ. ಅಥವಾ ಪಪ್ಪನೇ ಐಡಿಯಾ ಕೊಟ್ಟಿದ್ದು ಪ್ರ್ಯಾಂಕ್ ಅಂತ ಹೇಳು ಅಂತ. ನನಗೆ ಗೊತ್ತಿಲ್ಲ, ನಾನು ನೋಡಿಬೇಡಿ. ಅದು ಅಪ್ಸೈಡ್ ಆಗಿದ್ದು, ಅವ್ನಿಗೆ ಬಾಟ್ಲ್ ಹಾಕಿದ್ದು. ಮೊನ್ನೆ ನೋರೇ ಸೋಡು ಸೊಲ್ಟಿ ತಗೋಬೇಕು ಅನಿಸಿ ಸ್ವೀಟ್ ಸೇರ್ಸ್ಬೇಕು ಬೆಲ್ಟ್ ಎತ್ಕೊಳ್ಳೋಣ ಅಂತ ಹೋಗೋ. ನೆಕ್ಸ್ಟ್ ಸೋನಿ ಸ್ಟಾರ್ಟ್ ಮಾಡಿದ್ದು ನಿಧಿ. ಆಮೇಲೆ ನಾನು ಹೋಗಿ ಜಗಳ ಆಡಿದ್ದು. ಹಾಕಿದ್ದು ಇದೇ ಡಿಸ್ಪ್ಲೇ ಪಂಪ್ ನಮ್ಮ ಇದೆ ಇದಂತ ಕ್ರ್ಯಾಕ್ ಇದಂತ ನಾವು ಮುಡ್ಬೇಡಿ ಹಸಿ. ಸ್ಟಿಕ್ಕರ್ ಇರುತ್ತೆ ಬಿಡಲ್ಲ ಅದು ಹಾ ಮುಡ್ಬಾರ್ದು. ಬೆಲ್ಟ್ ಎತ್ಕೊಳ್ಳೋಣ ಅಂದ್ರೆ ಹಾ ರಿಯಲ್ ದೊಡ್ಡಪ್ಪ ನೋಡಿ ಗೊತ್ತೇ ಇರೋದು ನಿಧಿ. ನೀವು ನೀವು ಟಿವಿ ಹಿಂಗೆ ಬಗ್ಸಿದ್ರೆ ಬಿದೋಗುತ್ತೆ ಕಲ್ಗಡಕ್ಕೆಲ್ಲ. ಹಾಕಿದ್ರೆ ಟಿವಿ ಹೆಂಗ್ ಕಾಣ್ ಆಗ್ತಿದೆ ಅವಾಗಿನ ನೀನು ಹಾ ಫೋನ್ ಬರ್ಲಿ, ನಿಧಿಗೆ ಬೀಳ್ಸೋದು ಫಸ್ಟ್. ಅದು ಆಫ್ ಆಗ್ತಿಲ್ಲ ಪಪ್ಪ ಬೇಕಾದ್ರೆ ಒಂದು 3 ಜಾಗ ಕೊಡಿಂದ ಟೀ ತಗೋಕೆ ಕೊಡಿಂದ ಸರಿ ಅಂತೆ ಕೊಡಿಂದಿನ తెలుసు. ಎಷ್ಟಾಗಿ ಪಾಪ ಅದು? ಇಲ್ಲ ರೆಡಿ ಏ ಡಿಸ್ಪ್ಲೇ ಲಾಸ್ಟ್ ಟೈಮ್ ಸಿಕ್ಕಿಲ್ಲ ಅದು. ಟಿವಿ ಹೊಸದೇ ಬರುತ್ತೆ ಟಿವಿ ಹೊಸ ಟಿವಿ ತಗೋಬೇಕಾ? ಇಲ್ಲಾಂದ್ರೆ- ಅಂತಾನೆ ಮಾಡಿದ ಅಂತಾನೆ ಇಸ್ಕೊಳ್ಳಿ ಕಾಸು. ಮೇಲೆ ಇರೋ ಟಿವಿ ಇಷ್ಟನ ಅಷ್ಟೇ. ಹಾ ಅಷ್ಟೇ ಮೇಲೆ ಟಿವಿ ಅಂತ ಏನೋ ಬರುತ್ತೆ ಅದೇ ಸಿಕ್ಕಿನ ಹಿಂಗ್ ಆಗ್ಬಿಟ್ಟಿದೆ ಆನ್ ಮಾಡೋ ಟಿವಿ. ಬರ್ತಲ್ಲ ಇವಾಗ ಅದು. ಆಫ್ ಮಾಡಿ ಆನ್ ಮಾಡ್ರಿ. ಅದು ಆಫ್ ಆಗ್ತಿಲ್ಲ ಮಮ್ಮಿ. ಆ ರಿಮೋಟ್ ಕಾನ್ಸೆಪ್ಟ್ ಆನ್ ಇದೆ ದೊಡ್ಡ ರಿಮೋಟ್ ಅಲ್ಲಿ ಆಫ್ ಮಾಡಿ. ಅದೆಲ್ಲೂ ಆಗ್ತಿಲ್ಲ. ಚೆಕ್ ಮಾಡಿದ್ರೆ ಅದು ಆಗ್ತಿಲ್ಲ. ಫೋನ್ ಕಡೆ ಗುಣಕ ಮಾಡ್ತೀನಿ. నేను నిజంగా ఇప్పుడు సీరియస్ గా బెల్ట్ ఎత్తుకుంటాను. ಮಾ ನಿಧಿನೇ ಮಾ ಫಸ್ಟ್ ಕೋಪ ತೆಗೆಸಿದ್ದು. ಸೋನು ಕ್ಯಾಪ್ ಬಿಸಾಕಿದ್ದು ಕ್ರ್ಯಾಕ್ ಫಸ್ಟ್ ಹತ್ತ ನಿಧಿಯಿಂದ ಸ್ಟಾರ್ಟ್ ಆಗಿದ್ದು. ನೀನ್ ಏ ಬಿಸಾಕಿದ್ದು ಶಿವಮ್ಮ ಮಗು, ನೀನ್ ನೋಡೋದೇ ನೀನ್ ತಪ್ಪು. ನೀನು ಬಿಸಾಕಿದ್ದು ಓವರ್ ಆಗಿ ಆಡ್ಬೇಡ ಸುಮ್ಮನೆ ಇರು ನೀನೆಲ್ಲ ಮಾಡಿರ್ತಿ ಯಾವ ಮೇಲೆ ಆಗ್ತದೆ ಯಾವಾಗೂ ನಾನೇ ಮಾಡ್ತೀನಿ, ಅದೇ ಕೆಲ್ಸನಾ? ನಿಂದೆ ತನಕಿತ ಬಂದು ಜಾಸ್ತಿ ಇವ್ರಿಬ್ರು ಸ್ಟಾರ್ಟ್ ಮಾಡಿ ನನ್ನ ಹತ್ರ ಬರೋದು, ನಾನ್ ಸಿಗಾಕೋಬೇಕು ಯಾವಾಗೂ. ಕ್ಯಾಪ್ ಯಾರು ಬಿಸಾಕಿದ್ದು ನೀನು ನನ್ನ ನಿನ್ನೆ ಇದೆ ಹಲೋ ಇಲ್ಲಿ ಕೇಳಿದ್ದೆ ಹಲೋ ಏನು ಮನೆ ಹತ್ರ ಬರ್ತೀರಾ? ಹೌದಾ ಬಿಸಿನಾ? ಮಮ್ಮಿ ಬಂದ್ರು ಬೋನ್ ಅದಕ್ಕೆ. ಟಿವಿ ಹೊಡೆದಾಕಿದ್ರೆ ಬೋನ್ ನಿಧಿ ಮತ್ತೆ ಸೋನು ಸರಿ ಟಿವಿ ಹೊಡೆದಾಕಿದ್ದಾರೆ. ಟಿವಿ ಸ್ಕ್ರೀನ್ ಹೊಡೆದೋಗಿದೆ ಬೋನ್ ಇವಾಗ. ಇವ್ರು ನಿಧಿ ಮತ್ತೆ ಸೋನು ಜಗಳ ಆಡ್ಬಿಟ್ಟು ಹೊಡೆದಾಕಿದ್ದಾರೆ. ನಿಜವಾಗ್ಲೂ ಬೋನ್ ಮಮ್ಮಿ ಫುಲ್ ಕೋಪದಲ್ಲಿದ್ದಾರೆ. ಎಲ್ಲ ಆಗಿದ್ದು. ಫೋಟೋ ಕಳ್ಸೋ ನನ್ ಮೇಲೆ ಆಗ್ತವಳೆ. ನಿಮ್ಗೆ ವಾಟ್ಸಪ್ ಅಲ್ಲಿ ಕಳ್ಸ್ತೀವಿ ನೋಡಿ ಬೋನ್. ಕ್ಯಾಪ್ ಬಿಸಾಕಿದ್ದು ಸೋನು ಕುಂದು ಬೆಲ್ಟ್ ಎತ್ಕೊಂತಾನ ಒಬ್ಬೊಬ್ರಿಗೆ. ಕಟ್ ಮಾಡಿದ್ರು. ರಜಾ ಕೊಟ್ಟಿರೋದು ಓದ್ಕೊಳಕ್ಕೆ ಟಿವಿ ಏ ಹೊಡೆದಾಕ ಬೇವರ್ಸಿ ಲೋಫರ್ ಅದು ಎತ್ಕೊಂಡು ನಾನು ನವ್ತಾಂಡವ್ವ. ಏ ಬೇವರ್ಸಿ ಲೋಫರ್ ಅದು ಎತ್ಕೊಂಡು ನಾನು ನವ್ತಾಂಡವ್ವ. ರೆಡಿಸೇಷನ್ ಫೋನು ಆ ಬಿಡ್ದ ಅಟ್ಲ ಪಾಲಿಶ. 4 ಫೋನ್ ತಪ್ಪಿ 800 ರೂಪಾಯಿ ಬೊಕ್ಕ 8,500 ಮಮ್ಮಿ. ಬೇಲು ಕಳ್ಕೆ ಕಾಲ್ ಪೇನ್ ಹಾಕಿ ಒಂದು ಫೋನು ಈಗ ಗೈಸ್ ನಮ್ಮ ಮಮ್ಮಿ ನೋಡಿ ನಗ್ತಿದ್ದಾರೆ. ಈ ಕುಂಗಡೆ ನಾನು ಒಲಿಬಿದ್ದಾವ ಇದು ಮಾಡ್ತಾ ಉಂಡವು ಅದು ಫೋನ್ ದೊಡ್ಡಪ್ಪ ಇದು ಎಷ್ಟು ಲಕ್ಷ ದೊಡ್ಡಪ್ಪ ಇಷ್ಟು ಲಕ್ಷ ನೀನ್ ತಾನೇ ಸ್ಟಾರ್ಟ್ ಮಾಡಿ ಹೊಸ ಟಿವಿ ಇದೆ. ಕೊಡ್ತು. ನೀನ್ ಕ್ಯಾಪ್ ನೀನ್ ಆಗೋದು ನಾನು ದುಡ್ಡು ಹಾಕ್ತೇನೆ ಟಿವಿ ತಗೊಂಡು ಇಲ್ಲಾಂದ್ರೆ ನಿಧಿ ಮನೇಲಿರೋ ಟಿವಿ ಎತ್ಕೊಂಬಂದ್ಬಿಡೋಣ ಮಮ್ಮಿ. ಸರಿ ಡ್ಯಾಪಿ ಡಪ್ಪಿ ಕಲ LG ಕೊಡ್ಬೇಕು ನೀವು ಹೊಸದು. ಅದು ಶೋಕೇಶ್ ಫಿಟ್ ಆಗಿತ್ತು ಫಿಟ್ ಅವಾಗ ಫ್ರೆಶ್ ಫ್ರೆಶಾ? ಅಪ್ಪ ನಿಮಗೆ ನಮ್ಗೆ ಅರ್ಧ ಸೊನ್ನೆ ಫುಲ್ಲು. ಕೊಡು ಟಿವಿ ರಿಮೋಟ್
ಯಾವುದು ವರ್ಕ್ ಆಗ್ತಿಲ್ಲ ಗೈಸ್. ನಮ್ಮ ಮಮ್ಮಿ ನಂಬಿಟ್ಟಿದ್ದಾರೆ ಟಿ ವಿ ನಿಜ ಹೊರಗೋಗಿದೆ ಅಂತ. ರಿಮೋಟ್ ಶೆಲ್ತಿಸಲ್ಲ ಶೆಲ್ ಇದೆಯಲ್ಲ ಮಮ್ಮ, ಎಲ್ಲಿ ಇನ್ನೊಂದೆಲ್ಲಿ ಇಲ್ಲೇ ಒಂದೇ ಇರೋದಲ್ಲಿ. ಏನು ಅದಕ್ಕೇನು ಲೂಸಾ ಒಂದು ಸೆಲ್ ವರ್ಕ್ ಆಗಲ್ಲ. ಇದು ಒಂದೇ ಶೆಲ್ ನೋಡಿಲ್ಲಲ್ಲ ಮಮ್ಮ. ಹೋಗ್ತೇನೆ ನಂಗೆ ಗೊತ್ತಿದೆ. ಇಲ್ಲಿ ಏನೋ ಸೇಸ್ತಾನ ಕಿತಾಪತಿ ತಿಳ್ಕೊಂಡಾನೆ. ಒಂದೇನಾ ಎರಡು ಇರ್ಬೇಕು. ಒಂದೇನಲ್ಲ ಮಮ್ಮ ನೋಡಿ ನನಗೆ ಗೊತ್ತಿಲ್ಲ, ನನ್ನ ಯಾರು ಬೈಬೇಡ್ದು. ಅಮಾಸ ಇಪ್ಪದು ನೀನು ಚೆಪ್ತಾನೆ ಚಿನ್ನೋಕ್ಕೆ ಅಮಾಸ ಟಿವಿ ಕೊಡ್ತಾನೆ. ಏನ್ ಮಾತಾಡಲ್ಲ ಇಬ್ರು ಒಂದೇ ಒಬ್ಬೊಬ್ಬರಿಗೆ. ಹೊಡೆದೋಗಿರೋದು. ನೀನ್ ನಗ್ಬೇಡ ನಿಧಿಯಲ್ಲ ನನ್ನ ಮೇಲೆ ಹಾಕಕ್ ಬರುತ್ತೆ ನಿಂಗೆ. ನಿನ್ನೆ ಸ್ಟಾರ್ಟ್ ಆಗಿದ್ದು. ಅವಾಗ ಏನಾಯ್ತು ಗೊತ್ತಾ, ನಾನು ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೆ. ಓಕೆನಾ, ಇವಳು ನಿಧಿ ಬಂದು ಸುಮ್ಮನೆ ಸೋನು ಫೋನ್ ಹಿಂಗ್ ಮಾಡಿ ಕೋಪ ತರಿಸಿದ್ದು. ಇವಳು ಅದೇ ಟೈಮ್ ಸೋನು ನೀರು ಕೊಡ್ತಿದ್ಲು. ನಾನು ಕಳ್ಸಿದೀನಿ. ನೋಡಿದ್ರೆ ಇಲ್ಲ ಗೊತ್ತಿಲ್ಲ. ಅದೇ ಅಲ್ಲಿ ಕ್ರ್ಯಾಕ್ ದೊಡ್ಡ ಕ್ರ್ಯಾಕ್ ಅಂತ ಅಂದ್ಲು, ಕ್ಯಾಪ್ ಅಲ್ಲಿ ಬಿದ್ದಿರೋದು. ನಿನಗೇನ್ ಡ್ರೈವರ್ ನಿನ್ ತಲೆ ಬೇವರ್ಸಿಗೆ. ಅವ್ರ ತರ ಫಸ್ಟ್ ಯಾವಾಗ ನಾನೇ ಸಿಗಬೇಕು, ನಾನೇ ಬಯಸ್ಕೋಬೇಕು ಲಾಸ್ಟಿಗೆ. ಏನ್ ಎಷ್ಟು ನಿನ್ನಿಂದಾನೇ ಸ್ಟಾರ್ಟ್ ಆಗಂದಿದ್ಯಲ್ಲ. ಅಕ್ಷಯ ನಾನು ತಳ್ಳಿದ್ರಲ್ಲ. ಟಿವಿ ಹೊಡೆದಾಗ್ಬಿಟ್ಟು ಅದನ್ನ ನೀವು ಇದು ಮಾಡಲ್ಲ. ವ್ಲಾಗ್ ಯಾರ ನಿಮ್ ಬುದ್ಧಿ ಕಲಿಸಿದ್ದ? ಕಂಟೆಂಟ್ ಸೇಮ್ ಸಂಗೀತ ತರ. ಪಲ್ಕೊಡಿಸೆ ನಾನು ಪ್ರಾಣಿ ಇಚ್ಛಿಸ್ತಾನದು. ಬ್ಲಾಗ್ ಬೂನಕ್ಕ ಬಿಸಿ ಇದ್ದಾರೆ ನಿಜವಾಗ್ಲೂ ನೋಡಿಲ್ಲ. ಬಿಸಿಲಿ ಕಣೆ ಗೈಸ್. ರಿಯಲಿ ಕ್ರೇಜಿ ಪ್ರ್ಯಾಂಕ್ ಗೈಸ್, ಕ್ರೇಜಿ ಪ್ರ್ಯಾಂಕ್ ಅಂತ ಹೇಳ್ಬೋದು. ನೋಡೋಣ ಏನಾಗಿಲ್ಲ. ವಾಲ್ ಪೇಪರ್ ಹಾಕಿದೆ ಒಂದು. ಅಂತ ಮರ್ಸ್ಕೊಂಡಾರು ದಿಗ್ಲು ಬೈ ಬ್ಲಾಕ್ ಆನ್ ಆಡ್ಕೊಂಡಾರು ಬೇವರ್ಸಿನ. ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ರಿಮೋಟ್ ಏ ತಗೊಳ್ಳೋ ಅದು ಓದಾಕ್ತಾರೆ ನಾವೆಲ್ಲ ಫುಲ್ ಇಟ್ಟಂಡ್ ಎಜ್ಜೆ ಸೌಂಡ್ ಅಂಡ ನಾನು ಹಾಕ್ತೀನಿ. ಸೋನು ಏಮ ಎತ್ತೇಸಿಂದೆ ನಾನ್ ಕಾಲೇ ಅಂತೆ ಬೆಲ್ಟ್ ಅದೇಮೈತಿ ಅದೇನು ಇಲ್ಲಮ್ಮ, ಅದು ವರ್ಕ್ ಆಗ್ತಿಲ್ಲ ಅದು ಡಿಸ್ಪ್ಲೇ. ಇವಾಗ ನೀವು ನೋಡಿ ಟೆನ್ಷನ್ ಪೆಟ್ಟದು. ನೋಡಿ ಆನ್ ಆಗ್ತಿಲ್ಲ ಟಿವಿಯಲ್ಲಿ. ನೋಡಿ ಬರೀ ಇದು ಎಲ್ಲ ಬರ್ತಲ್ಲಪ್ಪ ಅದು. ನಾವು 2-3 ಸಲ ಟ್ರೈ ಮಾಡಿದ್ವಿ. ಹೌದಾ? ಸ್ಕ್ರೀನ್ ಮಾತ್ರ ಆಫ್ ಏನು ಬಂತು ಸ್ವಲ್ಪ ಕ್ಲಿಯರ್ ಆಗಿ ನಂಬರ್ಸ್? ಅದೇ ಸ್ವಲ್ಪ ಬಂತು, ಆಮೇಲೆ ಮತ್ತೆ ಹಂಗೆ ಆಯಿತು. ಮತ್ತೆ ಟಿವಿ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿರಿ, ಮತ್ತೆ ಅದೇ ಡಿಸ್ಪ್ಲೇ ಹೊಡೆದೋಗಿರೋ ಸರಿನೇ ಬಂದಿದ್ದು. ನಾನು ಫೋನ್ ಪದ್ಧತಿಗೆ ಫೋನ್ ಮಾಡ್ತೀನಿ. ಬೇವರ್ಸಿಗೆ ಭಯ ಬರ್ತಿದ್ದೀರಂಗಾಗಿದ್ದೀರ. ಬೇಗ ಕೊಡ ಫೋನ್. ಹಾಂ, ಸೋನು ಫೋನ್ ಕೊಡ್ತೀನಿ. ಏಯ್ ಸೋನು, ಕೊಡು ಅಂದೆ. ನಿನ್ನ ಫೋನ್ ಕೊಡು, ನೀನು ಅದು ಕಾಲ್ ಮಾಡಬೇಕು. ಬೇವರ್ಸಿಗೆ ದಿಗ್ಲು ಬೈ ಬ್ಲಾಕ್ ಫೋನ್ ಎತ್ತಿಲ್ಲ. ಏನೇನು ಹೋಗಲ್ಲ ಪರಿಸು ಸಾಕು ಯಾರು ಬೆಲ್ಟ್ ಎತ್ಕೊಂಡಂತೆ. ಅವಳಿಗೂ ಅವಳೇನು ಸ್ಪೆಷಲ್ ಅಲ್ಲ, ಅವಳಿಗೂ ಬಿಲ್ಲಿ ಅವಳಿಂದಾನೇ ಸ್ಟಾರ್ಟ್ ಆಗಿತ್ತು. ನಿಂದು ಜಾಸ್ತಿ ಆಯ್ತು ನಿಧಿ. ನಗದ್ ನೋಡಿ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಮಾಡೋ ಅಮಾಯಕಿ. ಅವಾಗ ನಾನು ಫೋನ್ ಎತ್ಕೊಂಡು ಚಾರ್ಜಿಂಗ್ ಹಾಕಿಲ್ಲ ಅವಳು, ಹಂಗೆ ಮಾಡಿದಲ್ಲ. ಇವಾಗ ಹಿಂಗೆ ಚಾರ್ಜಿಂಗ್, ನಿಮ್ಮ ಫೋನ್ ಯೂಟ್ಯೂಬಲ್ಲಿ ನಿಂಗೆ ಚಾರ್ಜಿಂಗ್ ಮುಖ್ಯ ಆಯ್ತಾ ಮಿಸ್ಟರ್ ಅಕ್ಷಯ್ ಅವರೇ? ಅಕ್ಷಯ ನಿಮ್ಮ ಫೋನ್ ಹೋಮ್ ಥಿಯೇಟರ್ ಕನೆಕ್ಟ್ ನೀನು ಅವಳನ್ನ ಮಾತಾಡಿಸ್ಬೇಡ. ಅವನು ಬಿಟ್ಟಿದ್ದಾನೆ ಮಾತಾಡೋದು. ಯಾರು ಮಾತಾಡ್ಬೇಡಿ, ಆರಾಮಾಗಿ ಒಬ್ಬರೇ ಇರ್ತೀನಿ ನಿಮ್ಮದಿಯಾಗೆ. ಹೆಂಗೆ ಮಾಡಿದಲ್ಲ ನಮ್ಮ ಅಕ್ಕ. ಏ ನೀನು ಕರ್ಕೊಂಡು ಗೈಸ್, ನಮ್ಮ ಮಮ್ಮಿ ಏನೋ ಹೇಳ್ತಾವೆ ನೀಟಿಗೆ. ಹೇಳು. ನೀನು ಅವನ ಮಾತು ಕೇಳಿದ್ರೆ ಊರಿಗಿಲ್ಲ. ಫ್ರೆಂಡ್ ಆನ್ ಮಾಡು ಟಿವಿ. ಏ ನಿಧಿ, ನೀನು ಯಾರು ನಿಧಿ? ನೀನು ಯಾವ ಊರು ನಿಧಿ ನಿಂದು? ಮಾಡಕ್ಕಾಗಲ್ಲ. ನಾವು ಇಷ್ಟೊತ್ತು ಕಷ್ಟಪಟ್ಟು ಪ್ರ್ಯಾಂಕ್ ಮಾಡಿದ್ದು ಎಲ್ಲ ವೇಸ್ಟ್ ಆಯ್ತು ನಿಧಿಯಿಂದ. ಈ ತರ ಕ್ಲಿಯರ್ ಮಾಡ್ಬಿಟ್ಟ ಒಂದೇ ಸೆಕೆಂಡ್ ಯಾವಾಗ ಸಪಾತ್ಗಿರೋದು ನಿಧಿನೇ. ಸಪೋರ್ಟ್ ಕೆಜಿ ನಿಧಿ ಈ ಥರ ಹಿಂಸೆ. ಗೈಸ್, ನಮ್ಮ ಮಮ್ಮಿ ಹೇಳ್ತಿದ್ದಾರೆ ಗೈಸ್. ಖುಷಿ ಆಯ್ತು, ಫ್ರಾಂಕ್ ಅಂತ ಗೊತ್ತಾಯ್ತು. ಖುಷಿ ಹೇಳ್ತಿರೋದೇ ಮತ್ತೆ. ಎಲ್ಲ ಟಿವಿ ಚೆನ್ನಾಗಿದೆ ಅಂತ.
ಅಂದ್ರೆ ನಮ್ಗಿಂತ ಟಿವಿ ಎತ್ತ ಹಾಕಿದ್ದೀನ ಟಿವಿ ಅದು. ನಿಧಿ ರಿಯಲ್ ಆಗಿ ಫಸ್ಟ್ ನಿಧಿಗೆ ಬೀಳೋದು ನಾನು ಬೇಜಾರು ಶೆಲ್ ಏನ್ ವರ್ಕ್ ಆಗ್ತಾ ಇಲ್ವಾ? ಹಾ ನೋಡಿ ನಿಧಿನೇ ಇವಾಗ ರಿಮೋಟ್ ಏನೋ ಮಾಡಿದ್ದಾಳೆ. ನೋಡಿರಲ್ಲ ಮಮ್ಮ ಅಕ್ಷಯನ ಪಾಕೆಟ್ ಅಲ್ಲಿ ಶೆಲ್ ಹಾಕೊಂಡಿದ್ದು. ಇಲ್ಲ ಬಿಡಿ ನಿಧಿ ಏನೋ ರಿಪೇರಿ ಮಾಡಿದ್ದಾಳೆ, ಹೋಯ್ತದು. ಎಲ್ಲಿ ಇನ್ನೊಂದು ಅಲ್ಲೇ ಇದೆ ಒಂದ್ ಸೆಲ್ಲು. ಯಾಮರ್ಸಕ್ ಆಗಲ್ಲ ಮಮ್ಮಿನ. ಇಲ್ಲ ಆನ್ ಆಗಿಲ್ಲ ಬಿಡಿ ಮಮ್ಮಿ. ಅಷ್ಟೇ ಬಿಡಮ್ಮ, ಹೇಳ್ತಲ್ಲ ನೀವ್ ಎಷ್ಟರಿ ಪ್ರಾಂಕ್ ಅನ್ಕೊಂಡು ಹಾಕಿದ್ದೀರಾ ಒಬ್ಬೊಬ್ರು ಇದೆ ನನ್ನ ಹತ್ರ ಪೂಜೆ ದೇವರ್ತಿಗಳು. ಯಾರು ಪದೋಜಿನ ಕಾಲು ಫ್ರಾಂಕ್ ಅಂತ ಮಾಡ್ತಾವಳೆ ಇವಾಗ ಫ್ರಾಂಕ್ ಮಾಡ್ತಾಳೆ ಅವಳು. ಹಲೋ ಪದ್ದಾಜಿ, ಟಿವಿ ಆನ್ ಆಗ್ತಿಲ್ಲ ಪದಿ, ಅಷ್ಟು ಟ್ರೈ ಮಾಡಿದ್ರು. ಶೆಲ್ ಅಕ್ಷಯನ ಪೇರೆಂಟ್ಸ್ ಇಟ್ಕೊಂಡಿದ್ದಾರೆ. ಹಾ ಇದಕ್ಕೆ ಕೊಟ್ಟೆ ಮಮ್ಮಿ ಕೊಟ್ಟರು ಅಷ್ಟೇ. ಸುಮ್ಮನೆ ಚಪ್ಮ ಕೊಡಿ ಅಕ್ಷಯನ. ನಾಳೆ ಡ್ರಾಮಾಲ್ ಸೇಸ್ತಾ ಉಂಡಾರು. ನೋಡು ಚಿಟ್ಟೆ మా వీళ్ళంతా నాకు ఇంకా కోపం తప్పిస్తా ఉంటారు. ఇంకా ನಮ್ಮ ಮಮ್ಮಿ ಏನು ಹೇಳ್ತಾ ಇದ್ದಾರೆ, ನಾವೆಲ್ಲ ಕೋಪ ತರಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಹಾ ಪದಜ್ಜಿ, ನಿಜವಾಗ್ಲೂ ಪದಜ್ಜಿ ఆన్ సెషన్ ఇది. వాళ్ళంతా డ్రామా చేస్తా ఉండేది ముగ్గురును. ನಿಧಿ ಇವಾಗ ಅವನೆಲ್ಲ ನಿಧಿ ಮಾಡ್ಬಿಟ್ಟೆ ನಿಧಿ ನೀನು ನಂಬ್ಕೊಂಡ್ರೆ బాగానే ఉంది. ಬೆಲ್ಟ್ ಎತ್ಕೊಂಡು ಪದಜಿ ಮತ್ತೆ ಫೋಟೋ ಸುಳ್ಳ ಪದಜಿ ನಮ್ಮ ಪದ್ದು ಕೂಡ ಪ್ರ್ಯಾಂಕ್ ಆಗಿದ್ರು. ಏನಿಲ್ಲ ಬಿಡಿ ಪದಜಿ. ಇವಾಗ ನೋಡಿ ಸೋನು ಅಳ್ತಾ ಇದ್ದಾಳೆ. ఆయన నవ్వుతా ఉంది. ಇವಳು ನೋಡಿ, ಇವಳು ಮಾಡಿದ್ದೆಲ್ಲ ಮಾಡ್ಬಿಟ್ಟು ನಿಧಿ ನಿನ್ನ ಮಾತ್ರ ಯಾವುದೇ ಪ್ರ್ಯಾಂಕ್ ವಿಡಿಯೋಗೂ ಕರ್ಕೊಳಲ್ಲ ನಾನು ನಿನ್ಮೇಲೆ. ಅಷ್ಟೇ ನಿಧಿ ಇದೆ, ಅದು ಹೋಯ್ತು ಕತೆ. ఇది నిజం చెప్పేసి ఊరు తోడుకొని పోయలే అని. ನೋಡ್ದಾ ನಿಧಿ ಸೆಂಟಿಮೀಟರ್ ಬ್ಲಾಕ್ ಮೇಲ್ ಮಾಡ್ತಾ ನಿಧಿ, ನೀನು ಕರ್ ಹೋಗ್ತಾ ಇದೀಯಾ. వాళ్ళేం టెక్నిక్లు ఏం తక్కువైనోళ్ళ ఇద్దరు. ಕೊನೆಗೂ ಮುಗೀತು guys. ಕಷ್ಟಪಟ್ಟು ಪ್ರ್ಯಾಂಕ್ ಮಾಡ್ತಿದ್ರೆ ಇವ್ ನಿಧಿ ಇಲ್ಲದಲ್ಲ, ನಿಧಿಗೆ ಎತ್ತಿಂಗ್ ಒಂದು ಪಂಚ್ಕೊಡ್ಬೇಕು. ಮುಗಿ ಟನ್ ಮಾಡು, ತೋರ್ಸು ಗೈಸ್ಗೆ. ಗೈಸ್ ಇದೇ ಹುಡುಗಿ ನಮ್ಮ ಪ್ರ್ಯಾಂಕ್ನ ರಾಂಗ್ ಮಾಡಿದ್ದು. ನಾನು ಹೇಳ್ದೆ ಪದಜಿಗೆ ಹೇಳ್ಬೇಡಿ ಅಂತ. ಹೋಗಿ ನಿಜವಾಗ್ಲೂ ಟೆನ್ಷನ್ ಆಯ್ತಾ? ಹೇಳ್ಬೇಡಿ ಅಂದೆ, ಇವ್ ಕೇಳಿಲ್ಲ. ನಿಜವಾಗ್ಲೂ ಟೆನ್ಷನ್ ಆಯ್ತಾ? ದೇವ್ರನಿಗೆ ಇನ್ನೇನಂತಾರೇನೋ ಇದೇನಪ್ಪ ವ್ಯಾಚಾರ. ಮನೆಯಲ್ಲಿ ಅವರು ಫೋನ್ ಮಾಡಿದಾಗ ಏನಂತಿಲ್ಲ, ನೀವು ಮೇನ್ ಮತ್ತೆ ಏನಂತಾರೆ ಏನೋ ಅನ್ಕೊಂಡೆ ನಾನು. ವಾ, ಮೇಲೆ ನಾನೇ ಪಜ್ಜಿ ಪ್ಲಾನ್ ಮಾಡಿದ್ದು ಹೆಂಗೆ. ಹೌದಾ? ಇವಳು ನಿಧಿ ಹೇಳ್ಬಿಟ್ಟಿಲ್ಲ ಅಂದ್ರೆ ಬೂನಾಕೊಂಡು ನಂಬ್ಬಿಟ್ಟಿದ್ರು. ಇವಾಗ ಇವಳು ನಿಧಿ ಹೇಳ್ಬಿಟ್ರು. ಊರಾಗ ಬಂದವ್ರೆಲ್ಲ ಇಲ್ಲ ಏನೋ ಕೇಸ್ ಬಿಸಿ ಅಂತ ಇದ್ದಾರೆ, ಆಮೇಲೆ ಬರ್ಬೋದು. ಇಡೀ ಪಜ್ಜಿ ಕೊಟ್ಟೆ ತಗೊಳ್ಳಿಮ್ಮ. ಯೂಟ್ಯೂಬ್ ವಿಡಿಯೋ ನಾವು ಪ್ಲೇ ಮಾಡಿದ್ದು ನೋಡಿ, ಈ ಥರ ಯೂಟ್ಯೂಬ್ ವಿಡಿಯೋ ಪ್ಲೇ ಮಾಡಿ ಮಮ್ಮಿನ ಪ್ರ್ಯಾಂಕ್ ಮಾಡಿದ್ವಿ. ಬಟ್ ನಿಧಿಯಿಂದ ಸೊ ಈ ಥರ ಎಲ್ಲ ಆಯಿತು. ಮಮ್ಮಿ ಸ್ಟಾರ್ಟಿಂಗಲ್ಲಿ ನಂಬಿಲ್ಲ ಗೈಸ್, ಆಮೇಲೆ ಪ್ರ್ಯಾಂಕ್ ಅಂದ್ವಿ. ಆಮೇಲೆ ಪಪ್ಪ ಏನು ಹೇಳಿದ್ರು ಅಂದರೆ, ಇಲ್ಲ ಅವ್ರು ಹೊಡೆದಾಕ್ಬಿಟ್ಟು ಪ್ರ್ಯಾಂಕ್ ಅಂತ ಹೇಳ್ತಿರೋದು, ಹಂಗೆ ಹಿಂಗೆ ಅಂತ. ಮಮ್ಮಿ ನೋಡ್ರಿ ಹೆವಿ ಬೇವರ್ಸಿ ಅದು ಇದು ಅಂತೆಲ್ಲ ಬೈತಾಯಿದ್ರು. ಬಟ್ ಸಮ್ಮು ಹೆಂಗೋ ಮಮ್ಮಿಗೆ ಸ್ವಲ್ಪ ಪ್ರ್ಯಾಂಕ್ ಆಯಿತು. ಬಟ್ ಮಮ್ಮಿ ಅಷ್ಟೊಂದು ಟೆನ್ಷನ್ ತೊಗೊಂಡಿಲ್ಲ ಅನಿಸುತ್ತೆ. ಎಲ್ಲ ನಿಧಿಯಿಂದ ಗೈಸ್, ನಿಧಿಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು ಮಮ್ಮಿ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಯಾಕಂದರೆ ನೆಕ್ಸ್ಟ್ ವೀಕು ಊರಿಗೆ ಹೋಗೋದಿದೆ, ಯಾಕಂದರೆ ಊರಲ್ಲಿ ಜಾತ್ರೆ ಕೂಡ ಇದೆ. ಯಾವ್ದಾದ್ರು ವ್ಲಾಗ್ ಕೂಡ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಪ್ರ್ಯಾಂಕ್ ಹೆಂಗಿತ್ತು ಏನು ಅಂತೇಳಿ ಗೈಸ್, ನೆಕ್ಸ್ಟು ಪ್ರ್ಯಾಂಕು ಟ್ರೈ ಮಾಡೋಣ, ಓಕೆನಾ? ಸೊ ದ್ಯಾಟ್ಸ್ ಫಾರ್ ಟುಡೇ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್. ಟಾಟಾ ಬಾಯ್. ಬಾಯ್ ಹೇಳಿಮ್ಮ. ಹಾಂ, ಪ್ರ್ಯಾಂಕ್ ಆದ್ರಿ ತಾನೆ, ಪ್ರ್ಯಾಂಕ್ ಆದ್ರಿ ತಾನೆ, ಹ್ಞೂ ಹೇಳಿ, ಪ್ರ್ಯಾಂಕ್ ಆದ್ರಿ ತಾನೆ. ಪ್ರ್ಯಾಂಕ್ ಆದ್ರಿ ತಾನೆ ಇವಾಗ ನೀವು. ಆದೆ ಅರ್ಧ ಅಲ್ಲಿ ಮಮ್ಮಿ ಹಾಂ ಹೇಳಿ. ಇನ್ನೊಂದು 5 ನಿಮಿಷ ಆಗಿದ್ರೆ ಬೆಲ್ಟ್ ಎತ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ದೆ. ಅದೇ ಗೈಸ್, ಸೋನು ಹೊಡಿತಾ ಇದ್ರು ಅಂತ ನಾನು ಪ್ರ್ಯಾಂಕ್ ಅಂತ ಹೇಳಿದ್ದೆ. ಅಂದರೆ ನನಗೆ ಬೀಳ್ತಿದ್ದು ಫಸ್ಟ್, ಇವಾಗೆಲ್ಲ ನನ್ನ ಮೇಲೆ ತಾನೆ ಹಾಕಿರೋದು. ಓಕೆ ಗೈಸ್, ಬಾಯ್. So bye guys. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.